ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾದ ಕುರಿತಂತೆ ಮಾತನಾಡ್ತಾ ಇದ್ವಿ. ಹಾಗೆ ಸರ್ ತಿಳಿಸ್ಕೊಡ್ತಾ ಇದ್ರಿ, ಇನ್ನು ಮೈಸೂರು ದಸರಾ ಅಂತ ಹೇಳಿದ್ರೆ ಕೇವಲ ಮೈಸೂರು ಅಷ್ಟೇ ಅಲ್ಲ. ದಸರಾ ಅಂದ್ರೆ ಮೈಸೂರಿನಲ್ಲಿ ಹೌದು, ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಮಾಡ್ತಾರೆ. ಮೈಸೂರನ್ನ ಹೊರತುಪಡಿಸಿಯೂ ಕೂಡ ಅನೇಕ ಭಾಗಗಳಲ್ಲಿ ಮೈಸೂರು ದಸರಾ ಅಂದ್ರೆ ದಸರಾದ ಆಚರಣೆಯನ್ನ ಮಾಡ್ತಾರೆ. ಹಾಗಾಗಿ ಎಲ್ಲೆಲ್ಲಿ ದಸರಾ ಆಚರಣೆಯನ್ನ ಮಾಡ್ತಾರೆ, ಹಾಗೆ ಆ ಭಾಗಗಳ ವಿಶೇಷತೆಗಳು ಏನು ಅಂತ ತಿಳಿಸ್ತಾ ಹೋಗೋದಾದ್ರೆ, ನಮ್ಮ ಭಾರತದ ಅನೇಕ ಭಾಗಗಳಲ್ಲೂ ಕೂಡ ಅತ್ಯಂತ ಉತ್ಸಾಹದಿಂದ, ಸಂತೋಷದಿಂದ, ಸಂಭ್ರಮದಿಂದ ಇದನ್ನು ನವರಾತ್ರಿಯನ್ನು ಆಚರಿಸ್ತಾರೆ. ಉದಾಹರಣೆಗೆ ನಮ್ಮ ದೆಹಲಿಯಲ್ಲಿ ಇದನ್ನು ರಾವಣ, ಕುಂಭಕರ್ಣ ಇವರ ಮೂರ್ತಿಗಳನ್ನಿಟ್ಟು ಅದಕ್ಕೆ ಬಾಣವನ್ನು ಬಿಡೋದ್ರ ಮೂಲಕ ಆ ರಾವಣ ಸಂಹಾರ, ದುಷ್ಟ ಸಂಹಾರ. ನವರಾತ್ರಿ ಉದ್ದೇಶವೇ ಶಿಷ್ಟ ಧರ್ಮ ಅನ್ನೋದು ಅಧರ್ಮವನ್ನು ಸೋಲಿಸಿ ನಾಶ ಮಾಡಬೇಕು ಅಂತ. ಅಲ್ಲಿ ನೀವು ನೋಡಿರ್ಬೋದು, ಅನೇಕ ಒಬ್ಬ ಮುಖ್ಯಮಂತ್ರಿ, ಪ್ರಧಾನಮಂತ್ರಿಗಳು ಇನ್ಯಾರೋ ಬಂದು ಆ ಬಾಣವನ್ನು ಬಿಟ್ಟಾಗ ಅದು ಆ ಮೂರ್ತಿ, ಆ ವಿಗ್ರಹ ಸುಟ್ಟು ಹೋಗುತ್ತೆ. ಬಂಗಾಳದ್ದು ಒಂದು ವಿಶೇಷ, ಅಲ್ಲಿ ದುರ್ಗೋತ್ಸವ ಅಂದರೆ ಎಷ್ಟು ವೈಭವ ಅಂದರೆ ಯುನೆಸ್ಕೋ ಹೇಳುತ್ತೆ ಇದು ಪ್ರಪಂಚದಲ್ಲೇ ಅತ್ಯಂತ ಅದ್ಭುತವಾದ ಒಂದು ಆಚರಣೆ. ಬಂಗಾಳದಲ್ಲಿ ನಡೆಯೋ ಉತ್ಸವ, ಅದಕ್ಕೆ ಪೆಂಡಾಲ್. ಆ ಪೆಂಡಾಲ್ ಎಷ್ಟು ದೊಡ್ಡದಾಗಿರುತ್ತೆ, ಅದು ಎಷ್ಟು ಜನ ಹೋಗ್ತಾರೆ ಅಂದರೆ ನೀವು ಒಳಕ್ಕೆ ಹೋಗ್ಬೇಕಾದ್ರೆ 4 ಗಂಟೆ ಆಗತ್ತಂತೆ ಕ್ಯೂನಲ್ಲಿ. ಅಷ್ಟು ಜನ ಬಂಗಾಳದ ಪ್ರತಿಯೊಬ್ಬರು ಬರ್ತಾರೆ ಆ ಪೆಂಡಾಲ್ ನೋಡೋದಕ್ಕೆ. ವಿಶೇಷ ಆಕರ್ಷಣೆಗಳು ಅದು ಎಷ್ಟು ಎಲ್ಲ ಅನೇಕ ಕಡೆ ಇಂತಹ ಪೆಂಡಾಲ್ಗಳು ಮಾಡುತ್ತಾರೆ. ಬಂಗಾಳದಲ್ಲಿ ಯಾತಕ್ಕೆ ಅಷ್ಟು ಅದ್ಧೂರಿ ಮಾಡ್ತಾರೆ ಅಂದರೆ, ಈ ನವರಾತ್ರಿಯಲ್ಲಿ ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ ಎಲ್ಲ ಆಯಾಮಗಳು ಕೂಡ ಅದು ಮುಪ್ಪರಿಗೊಂಡಿವೆ. ಇಲ್ಲಿ ಈ ನಮ್ಮಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆದಾಗ ಆ ಬಂಗಾಳ ಜನರಿಗೆ ಆ ದೇವತೆಯೇ ನಮ್ಮ ಮಾತೃ ದೇವತೆ, ನಮ್ಮ ದೇಶದ ನಮ್ಮ ಭಾರತ ಮಾತೆ ಅಂದುಕೊಂಡು ಭಾಳ ಉತ್ಸಾಹದಿಂದ ಮಾಡಿದ್ರು. ಭಾರತ ಮಾತೆಯನ್ನು ಪೂಜೆ ಮಾಡ್ತೀವಿ ನಾವು, ನಮ್ಮ ದೇವತೆ, ನಮ್ಮ ದೇಶ, ನಮ್ಮ ಸ್ವತಂತ್ರ, ಹೀಗೆ ಒಂದು ರಾಷ್ಟ್ರಭಕ್ತಿ ಕೂಡ ಸೇರಿಕೊಳ್ತು. ಇದು ದೇಶಭಕ್ತಿ, ರಾಷ್ಟ್ರಭಕ್ತಿ, ದೈವಭಕ್ತಿ ಎಲ್ಲವೂ ಸೇರಿಕೊಳ್ಳುತ್ತೆ. ಈಗ ನಮ್ಮ ನಾಡಿನ ದಸರಾದು ಕೂಡ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಎಲ್ಲ ಆಯಾಮಗಳು ಕೂಡ ಸೇರಿಕೊಂಡಿದೆ. ಇಲ್ಲಿ ಈ ಬಂಗಾಳ ಹಾಗೆ ತ್ರಿಪುರ ಮುಂತಾದ ಕಡೆಗಳು ಕೂಡ ಇದೇ ರೀತಿಯ ದುರ್ಗೋತ್ಸವ. ಅಲ್ಲಿ 15 ದಿನ ಈ ಅನೇಕ ವಿಧವಾದ ಚಟುವಟಿಕೆಗಳು ನಡೆದು ಅಲ್ಲಿ ಈ ವೈಭವದ ಉತ್ಸವ ನಡೆಯುತ್ತೆ. ಮಹಾರಾಷ್ಟ್ರದಲ್ಲೂ ಕೂಡ ಅದನ್ನು ದಶಹರಾ ಅಂತ ಹೇಳಿ ಆಚರಿಸ್ತಾರೆ. ಮಹಾರಾಷ್ಟ್ರದ ಮರಾಠ ಆಳ್ವಿಕೆಯಲ್ಲಿ ಪೇಶ್ವೆಗಳು ಸೀಮೋಲ್ಲಂಘನ ಅಂತ ಮಾಡಿ ಅಲ್ಲಿ ಒಂದು ಆಚರಣೆಯ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಿದ್ರು. ದಸರಾ ಅಂದರೆ ಶಕ್ತಿ ಪ್ರದರ್ಶನ, ದೈವಿ ಶಕ್ತಿ ಆಗ್ಬೋದು. ಆ ದೈವಿ ಶಕ್ತಿಯ ಆಶೀರ್ವಾದದಿಂದ ನಾವು ಕೂಡ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ದುಷ್ಟರನ್ನು ಸಂಹಾರ ಮಾಡ್ತೇವೆ. ಮಹಾರಾಷ್ಟ್ರದಲ್ಲಿ ಹಾಗೆ ಮಾಡ್ತಾ ಇದ್ದರು. ಮತ್ತು ಈಗ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ತಮ್ಮ ತಮ್ಮ ಪರಿಸರದಲ್ಲಿ ಇರುವ ಅಂಶಗಳನ್ನೇ ಬಳಸ್ಕೊಳ್ತಾರೆ. ಈಗ ಮಡಿಕೇರಿಯಲ್ಲಿ ಊರಿನ ದೇವತೆಗಳನ್ನು, ಆ ದೇವತೆಗಳನ್ನೇ, ಊರ ದೇವತೆಗಳನ್ನೇ ಕರಗೋತ್ಸವ ಅಂತ ಮಾಡಿ ಅವರು ಅನೇಕ ವಿಧವಾದ ಒಂದು ತಂತ್ರಜ್ಞಾನದಿಂದ ಬೆಳಕು, ಕತ್ತಲೆ, ವರ್ಣ ಅದ್ಧೂರಿಯಾಗಿ ಮಾಡಿ ಇಡೀ ಕೊಡಗಿನ ಜನ ಎಲ್ಲ ಬಂದು ನೋಡಿ ಅದ್ಧೂರಿಯಿಂದ ನೋಡಿ ಸಂತೋಷ ಪಡ್ತಾರೆ. ಹೀಗೆ ಕರ್ನಾಟಕದ ಜನ ವಿವಿಧ ರೀತಿಯಲ್ಲಿ, ವಿವಿಧ ಒಂದು ಮಾರ್ಗಗಳಿಂದ ನವರಾತ್ರಿ, ದಸರಾ, ವಿಜಯದಶಮಿ ಎಂದು ಆಚರಿಸ್ತಾರೆ. ಉತ್ತರ ಕರ್ನಾಟಕದಲ್ಲಿ ರಾಜಮನೆತನದ ಆಳ್ವಿಕೆಯ ಅಂಶ ಇದ್ದಿದ್ದರೂ ಕೂಡ ಅವರು ಶಮಿ ವೃಕ್ಷದ ಒಂದು ಎಲೆಯನ್ನು ತಗೊಂಡು ಎಲ್ಲರಿಗೂ ಹಂಚಿ ನಾವು ಸೌಹಾರ್ದದಿಂದ, ಸ್ನೇಹದಿಂದ ಇರೋಣ
ಹೀಗೆ ವಿಜಯದಶಮಿ ನವರಾತ್ರಿ ಅನ್ನೋದು ಧಾರ್ಮಿಕ ಸಾಮರಸ್ಯ, ಸೌಹಾರ್ದ, ಶಾಂತಿ, ಸುವ್ಯವಸ್ಥೆ ಇವುಗಳನ್ನು ಎತ್ತಿ ತೋರಿಸುವ, ಇವುಗಳಿಗೆ ಪ್ರಾಶಸ್ತ್ಯವನ್ನು ನೀಡುವ ಒಂದು ಸಾಮಾಜಿಕವಾದ ಧಾರ್ಮಿಕವಾದ ಸಮಾರಂಭವಾಗಿ ಕಂಗೊಳಿಸ್ತಾ ಇದೆ. ಓಕೆ, ಸೊ ನೀವು ಇನ್ನು ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಸ್ತಬ್ಧ ಚಿತ್ರಗಳ ಮೆರವಣಿಗೆ ಸಾಗ್ತಾ ಇದೆ. ಹಾಗೆ ಈಗಾಗಲೇ ಆನೆಗೆ ಅಂಬಾರಿಯನ್ನ ಹೊರಿಸಿದ್ದು ಕೂಡ ಆಯಿತು. ಅರಮನೆಯ ಮುಖ್ಯ ದ್ವಾರದ ಬಳಿ ಕರೆದುಕೊಂಡು ಬರಲಾಗ್ತಾ ಇದೆ. ಇನ್ನೊಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಸ್ತಬ್ಧ ಚಿತ್ರಗಳು, ಕಾರ್ಮಿಕ ಇಲಾಖೆಯ ಸ್ತಬ್ಧ ಚಿತ್ರ ಅದು. ಇದೇ ರೀತಿಯಾಗಿ ವಿವಿಧ ಜಿಲ್ಲೆಗಳಿಂದ ಈ ಒಂದು ಸ್ತಬ್ಧ ಚಿತ್ರಗಳ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ, ಅಂದ್ರೆ ಮೆರವಣಿಗೆಯ ಮೂಲಕ ಸಾಗ್ತಾ ಇದೆ. ಹಾಗೆ ಸರ್ ತಿಳಿಸ್ಕೊಡ್ತಾ ಇದ್ರಿ, ಮೈಸೂರು ದಸರಾ ಅಂತ ಹೇಳಿದ್ರೆ ಅನೇಕ ವಿಧವಾದಂತಹ ಆಕರ್ಷಣೆಗಳಿದೆ. ಸರ್, ಇನ್ನು ಮೈಸೂರು ದಸರಾ ಅಂತ ಹೇಳಿದ್ರೆ ಅನೇಕ ವಿಧವಾದ ಆಕರ್ಷಣೆಗಳು ಅಂತ ಹೇಳ್ತಾರೆ. ಹಾಗಾಗಿ ಮೈಸೂರು ದಸರಾದ ಪ್ರಮುಖ ವೈಶಿಷ್ಟ್ಯತೆಗಳನ್ನು ತಿಳಿಸ್ತಾ ಹೋಗೋದಾದ್ರೆ ತಿಳಿಸಿದೆ. ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದೆ, ಅಲ್ಲಿ 10 ವಿಧವಾದ ಚಟುವಟಿಕೆಗಳಿದೆ ಅಂತಲೂ ಹೇಳಿದೆ. ಎರಡನೇದಾಗಿ ಮೈಸೂರಿನ ಅರಮನೆಯ ಒಂದು ವೈಭವ, ಅದ್ದೂರಿ ಸೊಬಗನ್ನು ನೋಡಿ ಆನಂದಿಸೋದು, ಮೈಸೂರು ಮಹಾರಾಜರು ಕೂತ್ಕೊಳ್ಳುವ ಸಿಂಹಾಸನದ ಒಂದು ಪಾವಿತ್ರತೆ, ಸೌಂದರ್ಯ, ಸೊಬಗು, ಅದು ಸ್ವರ್ಣ ಅಂಬಾರಿ, ಅದಕ್ಕೊಂದು ಇತಿಹಾಸವೇ ಇದೆ, ಬಹಳ ಐತಿಹಾಸಿಕವಾಗಿ ಬಂದಿದೆ ಎನ್ನುವ ಒಂದು ಪೌರಾಣಿಕ ಕಥೆ ಇದೆ. ಅಂತಹ ಸಿಂಹಾಸನ ಪ್ರಾಯಶಃ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ ಇಷ್ಟೊಂದು ಅಂಶಗಳನ್ನು ಒಳಗೊಂಡು ಒಳ್ಳೆಯ ಅದ್ಧೂರಿಯಾದ, ವಿಶ್ವದಲ್ಲೇ ಅತ್ಯಂತ ಸುಂದರವಾದ ಅರಮನೆ, ಅದರಲ್ಲಿ ಅತ್ಯಂತ ಕಂಗೊಳಿಸುವ ಒಂದು ಸಿಂಹಾಸನ, ಅಲ್ಲಿ ಪೂಜೆ ಮಾಡುವ ವಿಧಾನ, ಇವೆಲ್ಲ ಸೇರಿದರೆ ನಮ್ಮ ದಸರಾ ಎಷ್ಟೊಂದು ಸುಂದರ ಅನ್ನೋದು ಸ್ಪಷ್ಟವಾಗುತ್ತಲ್ವ? ಹೌದು, ಖಂಡಿತ ಸರ್. ಇನ್ನು ಮೈಸೂರು ದಸರಾ ಅಂತ ಹೇಳಿದ್ರೆ ಒಂದು ವಿಶೇಷವಾದ ಭಾಗ ಅಂತ ಕರಿತೀವಿ ವಜ್ರ ಮುಷ್ಟಿ ಕಾಳಗವನ್ನ. ಹಾಗಾಗಿ ವಜ್ರ ಮುಷ್ಟಿ ಕಾಳಗದ ಇತಿಹಾಸ ಏನು, ಹಿನ್ನೆಲೆ ಏನು, ಯಾಕೆ ಇದನ್ನ ಆಚರಣೆಗೆ ತರಲಾಯಿತು? ದಸರಾ ವಿಜಯದಶಮಿ ಅನ್ನೋದು ಒಂದು ಕಾಳಗದ ಅಂಶವನ್ನು ಒಳಗೊಂಡಿದೆ. ಅಲ್ಲಿ ಯುದ್ಧವೇ ಪ್ರಧಾನವಾದ್ದು. ಇಲ್ಲಿ ಯುದ್ಧವನ್ನು ಮಾಡಿ ನಾವು ಶತ್ರುವನ್ನು, ಕೆಟ್ಟದ್ದನ್ನು ನಾವು ನಾಶ ಮಾಡಿ ಒಳ್ಳೆಯದನ್ನು ಸ್ಥಾಪಿಸಬೇಕು. ಆದ್ದರಿಂದ ಇದೊಂದು ಸಂಘರ್ಷ ಇದೆ. ಸಂಹಾರ ಮಾಡುವ ಈ ಚಾಮುಂಡೇಶ್ವರಿ ಒಬ್ಬ ರಾಕ್ಷಸನನ್ನು, ದುಷ್ಟನನ್ನು ಸಂಹಾರ ಮಾಡಿದಳು. ಹಾಗೆ ಇದು ಯುದ್ಧವನ್ನು ಸಂಕೇತಿಸುವ ಒಂದು ಚಟುವಟಿಕೆ. ಸೊ ಈ ಒಂದು ಕುಸ್ತಿಯನ್ನು ಮಾಡುವಾಗ ಅದು ಶಕ್ತಿ ಪ್ರದರ್ಶನ. ಆ ಶಕ್ತಿ ಪ್ರದರ್ಶನ ಹೇಗೆ ಮಾಡೋದು? ಈ ಜಟ್ಟಿ ಕಾಳಗದಿಂದ ಇದಕ್ಕೆ ವಜ್ರ ಮುಷ್ಟಿ ಕಾಳಗ. ಅಲ್ಲಿ ಆರಿಸಿದ ಜಟ್ಟಿಗಳು, ಪೈಲ್ವಾನರು ಬರ್ತಾರೆ. ಅವರು ಆ ಇದರಲ್ಲಿ ಅಖಾಡದಲ್ಲಿ ತೊಟ್ಟಿಲು ಅಲ್ಲಿ ಇದು ಫೈಟಿಂಗ್ ಮಾಡ್ತಾರೆ. ಅಲ್ಲಿ ಯಾರಿಗೆ ಹೊಡೆದಾಟದಲ್ಲಿ ಸೋತವನಿಗೆ ರಕ್ತ ಬಂದಾಗ ಅಲ್ಲಿಗೆ ಅವನ್ನೇ ನಿಲ್ಲಿಸ್ತಾರೆ. ರಕ್ತ ಬರೋವರೆಗೂ ಅದು ಇದು ನಡೀಬೇಕು, ಯಾವುದು ಹೊಡೆದಾಟ. ಸೊ ರಕ್ತ ಕಾಣಿಸ್ಕೊಂಡ್ರೆ ಅಲ್ಲಿಗೆ ಮುಗೀತು ಅಂತ ಅವನು ಹೊಡೆದವನು ಅವನು ಜಯಶಾಲಿಯಾಗಿ ಅವನಿಗೆ ಸನ್ಮಾನ ಮಾಡ್ತಾರೆ. ಹೀಗೆ ವಜ್ರಮುಷ್ಟಿ ಕಾಳಗ ದಸರಾದ ಒಂದು ಅವಿಭಾಜ್ಯ ಭಾಗ ಅಲ್ವಾ? ಅದು ಯುದ್ಧವನ್ನು ಸಂಕೇತಿಸುವ ಒಂದು ಕಾರ್ಯಕ್ರಮ. ಆಮೇಲೆ ಇದು ಮಿಕ್ಕಿದ್ದೇ ಇದೆ, ಯಾವುದು ಆಯುಧ ಪೂಜೆ, ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು, ಇವೆಲ್ಲವೂ ಕೂಡ ರಾಜನ ಒಂದು ಸಮೂಹದಲ್ಲಿ ರಾಜನಲ್ಲಿ ಇರಬೇಕಾದ ಎಲ್ಲ ವಸ್ತುಗಳು, ಅದರಲ್ಲೂ ಯುದ್ಧಕ್ಕೆ ಬೇಕಾದ ಅಗತ್ಯ ವಸ್ತುಗಳು. ಸೊ ಯುದ್ಧವನ್ನು ಸಂಕೇತಿಸುವ ಕೆಲವು ಚಟುವಟಿಕೆಗಳು ನಾವು ಈ ನವರಾತ್ರಿ ನಡೆಯುತ್ತವೆ. ಇದು ಒಂದು ಚಟುವಟಿಕೆ.
ಸರಿ ಸರ್, ತಿಳಿಸ್ಕೊಡ್ತಾ ಇದ್ರಿ ಇನ್ನು ದಸರಾದ ಕುರಿತಂತೆ. ಹಾಗೆ ದಸರಾ ಅಂತ ಹೇಳಿದ್ರೆ ಈ ಬಾರಿಯ ದಸರಾದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಜಂಬೂ ಸವಾರಿಯಲ್ಲಿ 14 ಆನೆಗಳು ಭಾಗಿಯಾಗ್ತಾ ಇದೆ. ಹಾಗಾಗಿ ಪ್ರತಿ ವರ್ಷ ಇಷ್ಟು ಆನೆ ಅಥವಾ ಇಂತಿಷ್ಟು ಅಂತ ಹೇಳಿ ಏನಾದರೂ ನಿರ್ದಿಷ್ಟವಾದ ಸಂಖ್ಯೆ ಇರುತ್ತಾ? ಅದನ್ನ ಯಾವ ಆಧಾರದ ಮೇಲೆ ನಿರ್ಧಾರ ಮಾಡ್ತಾರೆ? ಇಲ್ಲ, 14 ಅಂತ ಇರುತ್ತೆ. ಅಕಸ್ಮಾತ್ 1-2 ಹೆಚ್ಚು, ಆ ಸಂಖ್ಯೆಗೇನು ಹೆಚ್ಚಿನ ಪ್ರಾಶಸ್ತ್ಯವಿಲ್ಲ. ಆನೆಗಳನ್ನು ಅದು ಒಂದು ಸಾಲಲ್ಲಿ ಬಂದಾಗ ಅದಕ್ಕೊಂದು ಗಾಂಭೀರ್ಯ, ಅದಕ್ಕೊಂದು ಸೊಗಸು, ಅದೊಂದು ಭವ್ಯತೆ ಸಿಗುತ್ತಲ್ಲ. ಆದ್ದರಿಂದ ಈ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಲ್ಲಿ ನಡೆಯುತ್ತೆ. 1-2 ಹೆಚ್ಚು ಕಡಿಮೆ ಆಗ್ಬೋದು. ಇದಕ್ಕೆ ಇಂತಿಂಥ ಆನೆ ಪಕ್ಕದಲ್ಲಿ 2 ಆನೆ ಇರಬೇಕು, ಹಿಂದ್ಗಡೆ ಇಂಥವು ಇರಬೇಕು. ಆ ಆನೆಯ ಒಂದು ಸಾಮರ್ಥ್ಯ, ಅದರ ಸ್ವಭಾವವನ್ನು ತಿಳ್ಕೊಂಡು ಯಾವ ಆನೆ ಎಲ್ಲಿರಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ಆ ಮೆರವಣಿಗೆ ಮಾಡುತ್ತದೆ. ಒಟ್ಟಿನಲ್ಲಿ ಆನೆ ಅನ್ನೋದು ಈ ಒಂದು ಪ್ರದರ್ಶನದಲ್ಲಿ ಪ್ರಮುಖವಾಗಿರೋದಕ್ಕೆ ಅದಕ್ಕೂ ಒಂದು ಅರ್ಥ ಇದೆ. ಈ ವಿಜಯದಶಮಿ ನವರಾತ್ರಿಯಲ್ಲಿ ಏನು ಮಾಡಿದ್ರೂ ಕೂಡ ಅದಕ್ಕೊಂದು ಅರ್ಥ, ಅದಕ್ಕೊಂದು ಸೊಗಸು, ಅದಕ್ಕೊಂದು ವೈಶಿಷ್ಟ್ಯ, ಒಂದು ಮಹತ್ವ ಇರುತ್ತೆ. ಸೊ ಅತ್ಯಂತ ಬಲಿಷ್ಠವಾದ ಆನೆ ಅದು ನಮ್ಮ ಬಲವನ್ನು, ನಮ್ಮ ಶಕ್ತಿ, ದೈಹಿಕ ಶಕ್ತಿ, ನೈತಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿಬಿಂಬಿಸೋದಕ್ಕೆ ಈ ಆನೆಯನ್ನು ಅದು ಈ ರೀತಿ ಬಳಸ್ಕೊಂಡು ಬರ್ತಾ ಇದ್ದೀವಿ. ಓಕೆ, ನಾವಿವಾಗ ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಸಕಲ ಸಿದ್ಧತೆಗೆ ಜಂಬೂ ಸವಾರಿಗೆ ತಯಾರಿಯೂ ಕೂಡ ನಡೀತಾ ಇದೆ. ಇನ್ನು ಅಭಿಮನ್ಯುಗೆ 59 ವರ್ಷ. ನಿಯಮದ ಪ್ರಕಾರ ನೋಡ್ತಾ ಹೋಗೋದಾದ್ರೆ 60 ವರ್ಷಕ್ಕೆ ಅಂದರೆ ದಾಟಿದ ನಂತರದಲ್ಲಿ ಆನೆಗೆ ಅಂಬಾರಿ ಹೊರಿಸೋದಿಲ್ಲ ಅಂತ ಹೇಳಲಾಗುತ್ತೆ. ಸೊ ಮುಂದಿನ ಬಾರಿ ಏನಾಗಬಹುದು ಅಂತ ಹೇಳಿ? ಅಲ್ಲ, 60 ವರ್ಷ ಆದಮೇಲೆ ಅನ್ನೋದು ನಿಜ. ಆದರೆ ಇದನ್ನು ತೀರ್ಮಾನ ಮಾಡೋದು ವೈದ್ಯರು. ಅದನ್ನು ಪರೀಕ್ಷೆ ಮಾಡಿ ಇದು 5 ಕಿಲೋಮೀಟ್ರು ಅಂಬಾರಿಯನ್ನು ಹೊತ್ತು ಸಾಗಬಲ್ಲದೆ ಅನ್ನೋದನ್ನು ಪರೀಕ್ಷೆ ಮಾಡಿ ತೀರ್ಮಾನ ಮಾಡ್ತಾರೆ. ನಾವು ಈಗಲೇ ಅದನ್ನು ಹೇಳೋಕ್ಕಾಗಲ್ಲ. ಆಗ ನೀವು ಮುಂದಿನ 26ನೇ ವರ್ಷದ ದಸರಾದಲ್ಲಿ ಯಾವ ಆನೆ ಅದು ಸಮರ್ಥವಾಗಿರುತ್ತೋ ಅದನ್ನು ಚೂಸ್ ಮಾಡ್ತಾರೆ. ಆದ್ದರಿಂದ ಅಭಿಮನ್ಯುವಿಗೆ ಸಾಮಾನ್ಯವಾಗಿ ಇದೇ ಕಡೆ ಇರಬಹುದು ಅಂತ ಕಾಣುತ್ತೆ. ಮುಂದಿನ ಆನೆಗಳಲ್ಲಿ ನೋಡಿದ್ದೆ ಯಾವುದು ಸೂಕ್ತ ಅನಿಸುತ್ತೋ ಅದನ್ನು ದೈಹಿಕ ಕಾರಣದಿಂದ ಅದನ್ನು ಚೂಸ್ ಮಾಡುತ್ತಾರೆ. ಆದರೆ ಯಾವುದೇ ಆನೆ ಆಗಲಿ ಅವಕ್ಕೆ ಸರಿಯಾದ ರೀತಿಯಲ್ಲಿ ತರಬೇತಿ ಕೊಟ್ಟು ಅವು ಅತ್ಯಂತ ರಾಜಗಾಂಭೀರ್ಯ ಅಲ್ಲ, ಗಜಗಾಂಭೀರ್ಯ ಅಂತ ಹೇಳ್ತಾರೆ. ಗಜಗಾಂಭೀರ್ಯದಿಂದ ಆ ಆನೆ ಹೋಗ್ತಾ ಇರೋದೇ ಒಂದು ಸೊಬಗು. ಅದು ಎಷ್ಟು ಸುಂದರವಾಗಿ ಹೆಜ್ಜೆ ಇಟ್ಕೊಂಡು ಹೋಗೋದು, ಅದಕ್ಕಿರೋ ಒಂದು ಗಾಂಭೀರ್ಯ, ಅದು ಅನೇಕರಿಗೆ ಈ ದೃಶ್ಯ ತುಂಬ ಸುಂದರವಾಗಿ ಅತ್ಯಂತ ಮನಮುಟ್ಟುವಂತೆ ಒಂದು. ಅದಕ್ಕೋಸ್ಕರವೇ ಇದನ್ನು ಜಂಬೂ ಸವಾರಿ ಅಂತ ಹೇಳೋದು. ಈ ಸವಾರಿಗೆ ನಾವು ಜಂಬೂ ಸವಾರಿಯೇ ದಸರಾದ ಪ್ರಮುಖವಾದ ಆಕರ್ಷಣೆ ಆಗಿರೋದು. ಈ ಆನೆ ಈ ನಮ್ಮ ಚಾಮುಂಡೇಶ್ವರಿ ನಾಡದೇವತೆಯನ್ನು ಹೊತ್ತು ಸಾಗ್ತಾ ಇರೋದು, ಆ ದೃಶ್ಯ ಅತ್ಯಂತ ಹೃದಯವನ್ನು ಮನಸ್ಸನ್ನು ತುಂಬುವಂಥ ಒಂದು ದೃಶ್ಯ ಆಗಿ ಅನೇಕರಿಗೆ ತುಂಬ ಸಂತೋಷ ಆಗುತ್ತೆ. ಅವರಿಗೆ ಇಂಥ ಒಂದು ದೃಶ್ಯ ನೋಡಿ ಸಾರ್ಥಕ ಪಡ್ಕೊಂಡಿದ್ದೀವಿ ಎನ್ನುವ ಸಮಾಧಾನವೂ ಸಿಗುತ್ತೆ. ಓಕೆ ಸರ್, ಇನ್ನು ಜಂಬೂ ಸವಾರಿಗೆ ಹೊರಡುವಂಥ ಆನೆಗಳಿಗೆ ವಿಶೇಷವಾಗಿ ಸಿಂಗಾರವನ್ನು ಮಾಡಲಾಗಿರುತ್ತೆ. ಹಾಗಾಗಿ ಅದಕ್ಕೆ ಬಣ್ಣ ಹಚ್ಚುವಂಥ ಸೊಬಗನ್ನು ಕೂಡ ನಾವು ನೋಡಿರ್ತೀವಿ. ತುಂಬ ಚೆನ್ನಾಗಿ ಸೊಗಸಾಗಿ ಕಾಣಿಸ್ತಾ ಇರುತ್ತೆ ಆನೆಗಳು, ಆ ಒಂದು ದೃಶ್ಯಗಳು. ಜೊತೆಗೆ ನೀವು ಹೇಳ್ತಾ ಇದ್ರಿ ಅಷ್ಟೊಂದು ಗಾಂಭೀರ್ಯದಿಂದ ನಡೆದುಕೊಂಡು ಬರ್ತಾ ಇರತ್ತೆ ಅಂತ ಹೇಳಿ. ಹಾಗಾಗಿ ಏನಾದರೂ ಒಂದು ಕಲಾವಿದರು ಇರ್ತಾರ ಬಣ್ಣ ಹಚ್ಚುವಂತ? ಯಾವ ರೀತಿ ಈಗ ನೀವು ನಿಮ್ಮ ಸಿನಿಮಾದಲ್ಲಿ ಯಾವ ರೀತಿ ಮೇಕಪ್ ಮಾಡ್ತಾರೋ ಹಾಗೆ ಆನೆಗಳಿಗೆ ತೋರಿಸೋದಾಗದೆ ಆ ಆನೆಗಳಿಗೂ ಕೂಡ ಯಾವ ಭಾಗಕ್ಕೆ ಯಾವ ಬಣ್ಣ ಹಚ್ಚಬೇಕು. ಆಮೇಲೆ ಆ ಒಡವೆಗಳಿದ್ದಾವೆ ಆನೆಗಳಿಗೆ, ಉಡುಪು ಮತ್ತು ಒಡವೆಗಳನ್ನು ಕೂಡ ತೊಡಸ್ತಾರೆ. ಅದಕ್ಕೆಲ್ಲದಕ್ಕೂ ಕೂಡ ತಜ್ಞರೇ, ಅದೆಲ್ಲ ಅನುಭವ ಪಡ್ಕೊಂಡವರೇ ಅದಕ್ಕೆ ಮಾಡುತ್ತಾರೆ. ಅದೆಲ್ಲ ಕೂಡ ನಡ್ಕೊಂಡು ಬಂದಿದೆ. ನಮ್ಮ ದಸರಾದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಅದರ ಅನುಭವಿಗಳೇ ಅದನ್ನು ಮಾಡೋದು. ಈ ಅಂಬಾರಿ ಕಟ್ಟೋದು ಒಬ್ಬ ಇದಾನಲ್ಲ, ಅವನು ಪ್ರತಿ ವರ್ಷವೂ ಅವನೇ ಕಟ್ಟೋದು. ಅವನಿಗೆ ಗೊತ್ತು ಹೇಗೆ ಕಟ್ಟಬೇಕು, ಯಾವ ರೀತಿ ಅದು ನಿಂತ್ಕೋಬೇಕು, ಅದ್ರ ಮೇಲೆ
ಅದು ಹೊರಡಬಾರದು. ಈ ಪ್ರತಿಯೊಂದು ಕೂಡ ಅದು ಅನುಭವದ ಒಂದು ಹಿನ್ನೆಲೆಯಲ್ಲೇ ನಡೆಯುತ್ತೆ. ಇದು ಅಷ್ಟೊಂದು ನಾಜೂಕಾಗಿ ಯಶಸ್ವಿಯಾಗಿ ಈ ಕಾರ್ಯ ನಡಿಬೇಕಾದ್ರೆ ಸಾಕಷ್ಟು ಪರಿಶ್ರಮ ಅನುಭವ ಇದ್ದೇ ಇರಬೇಕಲ್ವ. ಹೌದು. ಇನ್ನು ಸರ್, ಮೈಸೂರು ಅರಮನೆ ಅಂತ ನೋಡಿದಾಗ ಏನು ದ್ವಾರಗಳಿವೆ, 4 ಗೇಟ್ಗಳಿವೆ, ಅದಕ್ಕೆ ಸಾಕಷ್ಟು ಗೇಟ್ಗಳಿದೆ ಮೈಸೂರು ಅರಮನೆ ಅಂತ ಬಂದಾಗ. ಅದಕ್ಕೆ ಕೆಲವೊಂದಿಷ್ಟು ಆನೆಗಳ ಹೆಸರನ್ನು ಕೂಡ ಇಡಲಾಗಿದೆ. ಉದಾಹರಣೆಗೆ ನಾವು ನೋಡ್ತಾ ಹೋಗೋದಾದ್ರೆ ಜಯಮಾರ್ತಾಂಡ ದ್ವಾರ ಆಗಿರಬಹುದು. ಹೀಗೆ ಯಾವ ರೀತಿಯಾಗಿ ಬೇರೆ ಬೇರೆ ದ್ವಾರಗಳಿವೆ, ಜೊತೆಗೆ ಯಾವ ಕಾರಣಕ್ಕಾಗಿ ಆ ಆನೆಗಳ ಹೆಸರನ್ನು ಅಲ್ಲಿ ಇಟ್ಟಿದ್ದಾರೆ? ಆನೆಗಳ ಹೆಸರನ್ನು, ಆನೆಗಳಿಗೆ ಪೌರಾಣಿಕವಾದ ಹೆಸರಿರುತ್ತೆ. ಬಲರಾಮ, ಅಭಿಮನ್ಯು, ಯಾವುದೋ ಒಂದು ಸಂದರ್ಭ ನೋಡಿ, ಅದೇನು ಹುಟ್ಟಿದ ನಕ್ಷತ್ರದ ಪ್ರಕಾರ ಅಲ್ಲ, ಪೌರಾಣಿಕವಾದ ಹೆಸರನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಅವಕ್ಕೇನು ವಿಶೇಷವಾದ ಅರ್ಥ ಅಥವಾ ಅದಕ್ಕೆ ವಿವರಣೆ ಇದೆ ಅಂತ ನನಗೇನು ಅನಿಸಲ್ಲ. ಅವು ಇದಾದ ತಕ್ಷಣವೇ ಒಂದು ವಾರ ಬಿಟ್ಟುಕೊಂಡು ಕಾಡಿಗೆ ಹೊರಟು ಹೋಗ್ತವೆ. ದಸರಾ ಇದೆ ಎನ್ನುವಾಗ ಒಂದು 15 ದಿನಕ್ಕೆ ಮುಂಚೆ ಬರುತ್ತವೆ. ಅದಕ್ಕೆ ವಿಶೇಷವಾದ ತಿಂಡಿ ಎಷ್ಟೋ ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸೊ ಸುಮ್ಮನೆ ಇದೇನು ಸಾಮಾನ್ಯವಲ್ಲ. 20 ಆನೆಗಳನ್ನು ಸಾಕಿ ವಾಪಸ್ ಕಳಿಸ್ಬೇಕಾದ್ರೆ ಸಾಕಷ್ಟು ವೆಚ್ಚ ಆಗುತ್ತೆ. ಅಷ್ಟೇ ಪ್ರಯೋಜನ, ಅಷ್ಟೇ ಮನೋರಂಜನೆ, ಅಷ್ಟೇ ಒಂದು ಸಮಾಧಾನ, ಸಂತೃಪ್ತಿ ಆ ಪ್ರೇಕ್ಷಕರಿಗೆ ಲಭಿಸುತ್ತೆ. ಆದ್ದರಿಂದ ಈ ದಸರಾ ಕೂಡ ಅದೇ ರೀತಿಯ ಒಂದು ಸೊಬಗನ್ನು ಕೂಡ ಅದು ಉಂಟು ಮಾಡಿದೆ. ಅದು ಎಲ್ಲ ವೀಕ್ಷಕರಿಗೆ ಅದು ಸಂತೃಪ್ತಿಯನ್ನು ತರ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ. ಇನ್ನು ನಂದಿ ಧ್ವಜಕ್ಕೆ ಅಂದರೆ ನಂದಿ ಕಂಬಕ್ಕೆ ಬಹಳ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗತ್ತೆ. ಯಾಕೆ ಅಂತ ಹೇಳಿ ಈ ಒಂದು ಆಚರಣೆ ಹಿನ್ನೆಲೆಯನ್ನು ತಿಳಿಸೋದಾದರೆ? ಪವಿತ್ರವಾದ ಬಹಳ ವರ್ಷಗಳಿಂದ, ಪ್ರಾಚೀನ ಕಾಲದಿಂದ ನಂದಿ ಧ್ವಜ, ನಂದಿ ಧ್ವಜ 2 ರೀತಿ. ಅದು ಒಂದು ಕಲೆ, ದೈಹಿಕವಾದ ಒಂದು ಎಕ್ಸಸೈಸು. 3ನೇದು ಪಾವಿತ್ರ ಇದೆ ಅದರಲ್ಲಿ. ಅದು ನಂದಿ ಧ್ವಜ ಅನ್ನೋದು ದೈವಿ. ನಾವು ಯಾವುದೋ ಒಂದು ಲಿಂಗವನ್ನು ಪೂಜೆ ಮಾಡುತ್ತೇವೆ, ಮೂರ್ತಿ ಮಾಡದಂತೆ ನಂದಿ ಧ್ವಜವು ಕೂಡ ಒಂದು ದೈವಿ ಸ್ವರೂಪ. ಅದು ಕೂಡ ಪೂಜೆ ಮಾಡಿ ಅದನ್ನು ಹೊತ್ತು ನಡೆಯೋದು ಅದು ಬರೀ ದೈಹಿಕವಾದ್ದಲ್ಲ, ಅದು ಕೂಡ ಒಂದು ಧಾರ್ಮಿಕವಾದ ಆಚರಣೆ. ಆದ್ದರಿಂದ ಆ ಧಾರ್ಮಿಕವಾದ ಒಂದು ಸಿಂಬಲ್ ಅದು. ಭಾಳ ವರ್ಷದಿಂದ, ಪ್ರಾಚೀನ ಕಾಲದಿಂದ ಕೂಡ ನಂದಿ ಧ್ವಜ ಅನ್ನೋದು ಇದರಲ್ಲಿ ಜಾತ್ರೆಗಳಲ್ಲಿ ಮತ್ತು ದೇವಾಲಯಗಳ ಅನೇಕ ಆಚರಣೆಗಳಲ್ಲಿ ನಂದಿ ಧ್ವಜದ ಒಂದು ಆಚರಣೆ ರೂಢಿಯಲ್ಲಿದೆ. ಹಾಗೆ ಇಲ್ಲಿ ನಮ್ಮಲ್ಲಿ ಈ ದಸರಾದಲ್ಲಿ ಅನೇಕ ಕಾರ್ಯಕ್ರಮಗಳು, ಅನೇಕ ಪ್ರೋಗ್ರಾಮ್ಗಳೆಲ್ಲ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ. ನಂದಿ ಧ್ವಜ ಇಂಥ ಮುಹೂರ್ತದಲ್ಲಿ ಮಾಡಬೇಕು. ಈಗ ಪುಷ್ಪಾರ್ಚನೆ ಕುಂಭಲಗ್ನದಲ್ಲಿ ಆಗಬೇಕು. ನಂದಿ ಧ್ವಜ ಪೂಜೆ ಮೀನಾ ಲಗ್ನದಲ್ಲಿ. ಎಲ್ಲವೂ ಕೂಡ ಸಾಂಪ್ರದಾಯಿಕವಾಗಿ ಮಾಡೋದ್ರಿಂದ ಅದೇನೋ ಒಂದು ತೃಪ್ತಿ. ಈಗ ನಾವು ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ. ಶುಭವಾದ ಕಾರ್ಯದಲ್ಲಿ ಮಾಡಿದಾಗ ಶುಭವಾಗತ್ತೆ, ನಾಡಿಗೆ ಶುಭವಾಗುತ್ತೆ, ಜನಕ್ಕೆ ಶುಭವಾಗುತ್ತೆ, ಎಲ್ಲರಿಗೂ ಇದು ಶುಭವನ್ನು, ಸಂಪತ್ತನ್ನು ತಂದು ಕೊಡುತ್ತೆ ಅನ್ನೋದೇ ಈ ಪೂಜೆ, ಈ ಆಚರಣೆ, ಈ ಧಾರ್ಮಿಕ ನಂಬಿಕೆಗಳ ಹಿಂದೆ ಇರುವ ಒಂದು ತತ್ವ ಅಂತ ನಾವು ಭಾವಿಸ್ಕೋಬಹುದು. ಓಕೆ ಸರ್, ಇನ್ನು ಎಷ್ಟೇ ಆಧುನಿಕತೆ ಬಂದರೂ ಕೂಡ ದಸರಾದ ಗತವೈಭವನೇ ಬಹಳ ವಿಶೇಷವಾಗಿತ್ತು. ಹಾಗಾಗಿ ಆ ಕಾಲದಲ್ಲಿ ಆಗ್ತಾ ಇರ್ತಕ್ಕಂತಹ ದಸರಾನೇ ಬೇರೆ, ಈಗ ಕೂಡ ಬಹಳ ವಿಶೇಷವಾಗಿ ದಸರಾ ನಡೀತಾ ಇದೆ. ಸೊ ಪ್ರಮುಖವಾಗಿ ಬದಲಾವಣೆ ಅಂತ ನೋಡ್ತಾ ಹೋಗೋದಾದ್ರೆ ಏನೆಲ್ಲ ವ್ಯತ್ಯಾಸಗಳಾಗಿವೆ ಅಂತ? ಯಾವುದು? ಆಗಿನ ಗತಕಾಲದ ವೈಭವದಲ್ಲಿ, ಆಗ ರಾಜರ ಆಳ್ವಿಕೆಯ ಕಾಲದಲ್ಲಿ ಕೂಡ ದಸರಾವನ್ನ ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ರು. ಈಗಲೂ ಕೂಡ ದಸರಾ ನಡೀತಾ ಇದೆ, ಆದರೆ ಪ್ರಮುಖವಾಗಿ ವ್ಯತ್ಯಾಸ ಅಂತ ನೋಡ್ತಾ ಹೋಗೋದಾದ್ರೆ ಏನು ಹೇಳ್ಬೋದು? ಅದು ನೀವು ಬರೀ ದಸರಾಕ್ಕೆ ಮಾತ್ರವಲ್ಲ, ನೀವು ಮನೆಯಲ್ಲಿ ಪೂಜೆ ಮಾಡ್ತಿರಲ್ಲ, ನೀವು ಯಾವುದಾದ್ರೂ ದೀಪಾವಳಿ ಪೂಜೆ, ಯುಗಾದಿ, ನೀವು ಎಲ್ಲ ಧಾರ್ಮಿಕ ಆಚರಣೆಗಳು ಕೂಡ ವೈಜ್ಞಾನಿಕ ಬೆಳವಣಿಗೆ, ಆಧುನಿಕತೆ ಬಂದರೂ ಕೂಡ ನಮ್ಮ ದೇಶದ ಜನರು ತಮ್ಮದೇ ಆದ ನಂಬಿಕೆಗಳನ್ನು, ಆಚರಣೆಗಳನ್ನು ಅವರೇನೂ ಬಿಟ್ಟುಕೊಟ್ಟಿಲ್ಲ. ಹಾಗೆ ಬಿಟ್ಟುಕೊಡೋದು
ನಮಗೆ ಕಾಣಿಸ್ತಾ ಇಲ್ಲ. ಯಾತಕ್ಕೆ ಅಂತ ನಾವು ಕೇಳೋಕ್ಕಾಗಲ್ಲ. ಅದು ಫೇತ್ ಅಂದರೆ ಶ್ರದ್ಧೆ. ಹೌದು. ಅದು ಪುರಾತನ ಕಾಲದಿಂದ ಅನೂಚಾನವಾಗಿ ಬಂದಿರುವ ನಂಬಿಕೆಗಳು, ಆಚರಣೆಗಳು ಇದೆ. ಮನೆಯಲ್ಲಿ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತೀವಿ, ಅರ್ಚನೆ ಮಾಡ್ತೀವಿ. ಹಾಗೆ ಪ್ರತಿಯೊಂದು ಆಚರಣೆಗಳು ಕೂಡ. ಆಮೇಲೆ ಈ ದಸರಾ ಆಚರಣೆ ಇದೆಯಲ್ಲ, ಪ್ರತಿ ಶತಮಾನದಲ್ಲೂ ಒಂದೇ ರೀತಿ ಇಲ್ಲ. ಆಯಾ ಕಾಲಕ್ಕೆ ತಕ್ಕಂತೆ ಆಗಿರುವ ಅವರಲ್ಲಿರುವ ಒಂದು ಸಂಪ್ರದಾಯ ಮತ್ತು ಅನುಕೂಲಗಳು ನೋಡಿಕೊಂಡು, ಈಗ 17ನೇ ಶತಮಾನದಲ್ಲಿ ಇಷ್ಟೊಂದು ವಿಧವಾದ ಅನುಕೂಲಗಳು, ಗ್ಯಾಡ್ಜೆಟ್ಗಳು, ಅನೇಕ ವಿಧವಾದ ಬೆಳಕು ಇವಂಥ ಮುಂತಾದ ಅನೇಕ ವೈಜ್ಞಾನಿಕ ಸೌಲಭ್ಯಗಳು ಇರಲಿಲ್ಲ. ಆದರೆ ಅವ್ರಿಗೆ ಅದೇ ವೈಭವ ಆಗಿತ್ತು, ಅದೇ ಒಂದು ತುಂಬ ಅದ್ಧೂರಿಯಾಗಿತ್ತು. 1610ರಲ್ಲಿ ರಾಜವರಿಯರು ಮಾಡಿದಾಗ ಅವರಿಗೆ ಅದೇ ಅದ್ಧೂರಿ ಪೂಜೆ ಆಗಿತ್ತು. ಸೊ ಯುಗದಿಂದ ಯುಗಕ್ಕೆ ನಮಗೆ ಹೆಚ್ಚಿನ ವೈಜ್ಞಾನಿಕ ಅನೇಕ ಉಪಕರಣಗಳು, ಸೌಲಭ್ಯಗಳು ಸಿಗ್ತವೆ. ಅದನ್ನು ಉಪಯೋಗಿಸ್ಕೊಳ್ತೀವಿ, ಇನ್ನೂ ಆಕರ್ಷಕವಾಗಿ ಮಾಡ್ತೇವೆ. ಆದರೆ ಹಿಂದೆ ಇರುವ ಮೂಲಭೂತವಾದ ನಂಬಿಕೆ ಇದೆಯಲ್ಲ, ಅದು ಅನವಚಾನವಾಗಿ ನಡ್ಕೊಂಡ್ಬಂದಿದೆ. ಅದರಲ್ಲಿ ಏನೂ ಕೂಡ ಬದಲಾವಣೆ ಆಗಿಲ್ಲ. ಅದೇ ಒಂದು ಭಕ್ತಿ, ಶ್ರದ್ಧೆ, ಆಸಕ್ತಿ ಮೈಸೂರು ದಸರಾದಲ್ಲೂ ಇದೆ, ಬಂಗಾಳದಲ್ಲಿ ಆಚರಿಸುವ ದುರ್ಗಾ ಪೂಜೆಯಲ್ಲಿದೆ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಇಂತಹ ಒಂದು ನಂಬಿಕೆಗಳು ನಡ್ಕೊಂಡ್ಬಂದಿದೆ. ಹಿಂದೂಗಳಾಗಲಿ ಯಾವುದೇ ಧರ್ಮದವರು ತಮ್ಮದೇ ಆದ ಕೆಲವು ನಂಬಿಕೆ, ಶ್ರದ್ಧೆಗಳನ್ನು ಉಳಿಸ್ಕೊಂಡು ಬರೋದು ಚರಿತ್ರೆಯ ಒಂದು ಭಾಗ. ಹೌದು ಸರಿ. ಇನ್ನು ಆಗ ನೋಡ್ತಾ ಹೋಗೋದಾದ್ರೆ ಅಂಬಾರಿಯಲ್ಲಿ ರಾಜರನ್ನ ಕುಳಿಸ್ಕೊಂಡು ಹೋಗುವಂಥದ್ದು ಅಥವಾ ಸಾಕ್ತಾ ಇದ್ರು. ನಂತರದ ದಿನಗಳಲ್ಲಿ ಅಂಬಾರಿಯಲ್ಲಿ ಚಾಮುಂಡಿ ಮೂರ್ತಿಯನ್ನ ಕೂರಿಸಿಕೊಂಡು ಮೆರವಣಿಗೆ ಮಾಡುವಂತಹ ಪರಿ ಬಂತು. ಹೇಗಾಗಿ ಈ ಒಂದು ಆಚರಣೆ ಬಂತು ಅಂತ ಹೇಳಿ ಅದರ ಹಿನ್ನೆಲೆಯನ್ನು ತಿಳಿಸ್ತಾ ಹೋಗೋದಾದ್ರೆ, ಹೌದು, ಅಂಬಾರಿಯಲ್ಲಿ ಚಾಮುಂಡಿ ಮೂರ್ತಿಯನ್ನ ಕೂರಿಸಿ ಮೆರವಣಿಗೆ ಮಾಡುವಂತ ಹಿನ್ನೆಲೆ ಏನು? ಅಂಬಾರಿಯಲ್ಲಿ ಮಾಡೋದು, ಈಗ ನಾನು ಆನೆ ಬಗ್ಗೆ ಹೇಳಿದೆ. ಆನೆ ಮೂಲಕ ಮಾಡೋದಂದರೆ ಎತ್ತರವಾಗಿದೆ, ಅದು ಎಲ್ಲರಿಗೂ ಕಾಣಿಸುತ್ತೆ, ತುಂಬ ನಾವು ಕಣ್ಣು ತುಂಬ್ಕೋಬೋದು, ಬಹಳ ವೈಭವವಾಗಿ. ಆನೆ ಮಾದೆ ಒಂದು ಇಡಬೇಕಾದ್ರೆ ಅಂಬಾರಿಯೇ ಒಂದು ಅದು ಇರುವ ಒಂದು ಪೀಠ ಅಷ್ಟೇ. ಅಂಬಾರಿ ಅನ್ನೋದು ದೇವತೆಯನ್ನು ಇಡೋದಕ್ಕೆ ಮುಂಚೆ ಅದರಲ್ಲಿ ಮಹಾರಾಜರು ಕೂತ್ಕೊಳ್ತಾ ಇದ್ದರು. ಆನೆಯ ಮೇಲೆ ಮೆರವಣಿಗೆ ಮಾಡೋದು ಹೊಸದೇನಲ್ಲ. ಅದಕ್ಕೆ ಕಾಲಕ್ಕೆ ತಕ್ಕಂತೆ ಆ ಪೀಠ ಚೇಂಜ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತದ? ಈಗ ಹಿಂದೆ ಯುದ್ಧಕ್ಕೆ ಹೋದಾಗ ಅಲ್ಲಿ ಕೂತ್ಕೊಂಡು ಯುದ್ಧ ಮಾಡ್ತಿದ್ದರು. ಆಮೇಲೆ ಕೆಲವು ವೇಳೆ ಅವರು ತಮ್ಮದೇ ಆದ ವೈಯಕ್ತಿಕವಾದ ಮೆರವಣಿಗೆ ಉಪಯೋಗಿಸ್ತಿದ್ದರು. ಆಯಾ ಕಾಲಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಆ ಅಂಬಾರಿ ಆಗ್ಬೋದು, ಪೀಠ ಆಗ್ಬೋದು, ಸೀಟ್ ಆಗ್ಬೋದು ಮಾಡ್ಕೊಂಡು ಬರ್ತಾಯಿದ್ರು. ಸೊ ಇದು ಚಿನ್ನದ ಅಂಬಾರಿ. ಚಿನ್ನದ ಅಂಬಾರಿ 750 kg ಇದೆ. ಇದು ಮೆರವಣಿಗೆ ಆದಮೇಲೆ ತಗೊಂಡೋಗಿ ಇಟ್ಬಿಡ್ತಾರೆ. ಇದನ್ನು ಸಿಂಹಾಸನ ಎಲ್ಲ ಇಟ್ಬಿಡ್ತಾರೆ. ಅದನ್ನ ಯಾರಿಗೂ ಈಚೆಗೆ ದಸರಾ ಸಮಯದಲ್ಲಿ ಇದನ್ನು ತಗೊಂಡು ಮಾತ್ರ ಬೆಳೆಸ್ತಾರೆ. ಆದ್ದರಿಂದ ಅಂಬಾರಿ ಅನ್ನೋದು ಈ ಮೆರವಣಿಗೆಗೆ ಅತ್ಯಂತ ಸೂಕ್ತವಾದ ಒಂದು ಉಪಕರಣ ಅಷ್ಟೇ. ಸರ್, ಹೇಳ್ತಾ ಇದ್ರಿ ಈ ದಸರಾ ಜಂಬೂ ಸವಾರಿನ ಬನ್ನಿ ಮಂಟಪದವರೆಗೂ ಕರೆದುಕೊಂಡು ಹೋಗ್ತಾರೆ ಮೆರವಣಿಗೆಯ ಮೂಲಕವಾಗಿ. ನಂತರ ಅಂದರೆ ಜಂಬೂ ಸವಾರಿ ಮುಗಿದ ನಂತರದಲ್ಲಿ ಚಾಮುಂಡಿ ಮೂರ್ತಿಯನ್ನು ಹೇಗೆ ತರ್ತಾರೆ ಅಂತೇಳಿ ವಾಪಸ್ ಅರಮನೆಗೆ ತಂದು ಕೂರಿಸ್ತಾರಾ ಅಥವಾ ಚಾಮುಂಡಿ ಬೆಟ್ಟಕ್ಕೇನೆ ಕರೆದುಕೊಂಡು ಹೋಗ್ತಾರಾ? ಆ ಒಂದು ಪದ್ಧತಿ ಯಾವ ರೀತಿ? ಈಗ ನಾನು ಅನೇಕ ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ. ಇದನ್ನು ತಗೊಂಡೋದ ಮೇಲೆ ಇದು ಮಾರ್ಗ ಹೇಗೆ ಅಂದರೆ ಸಯಾಜಿಯವರ ರಸ್ತೆ ಮುಂದೆ ಬಂದು ಅಲ್ಲಿ ಇದು ಆಯುರ್ವೇದ ಕಾಲೇಜು ಬನ್ನಿ ಮಂಟಪದ ರಸ್ತೆ ಮೂಲಕ ಬನ್ನಿ ಮಂಟಪಕ್ಕೆ ಸೇರ್ತಿತ್ತು. ಆ ಜನಗಳೆಲ್ಲ ಅಲ್ಲಿ ನೋಡ್ತಿದ್ರು. ವಾಪಸ್ ಹೋಗೋದಕ್ಕೆ ಅಶೋಕ ರೋಡಿಂದ ಹೋಗ್ತಾ ಇತ್ತು. ಆ ಜನ ನಾವು ನೋಡಬೇಕು ಅಂತಿದ್ರು. ಆದರೆ ಆನೆ ಮತ್ತೊಮ್ಮೆ ಅದನ್ನ ಹೊತ್ಕೊಂಡು 5 ಕಿಲೋಮೀಟ್ರ್ ಆಯಿತು, ಇನ್ನು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಆಗುತ್ತೆ ಆನೆ ಒಂದು. ಆಮೇಲೆ ಅನೇಕ ಕಲಾವಿದರು ತಂಡಗಳು ಕುಣಿಯೋದು
ನೀವು 10 ಗಂಟೆ ಕುಣಿಯೋಕ್ಕಾಗಲ್ಲ. ದೈಹಿಕವಾಗಿ ಪ್ರತಿಯೊಂದು ಮಿತಿ ಇರುತ್ತೆ. ಆದ್ದರಿಂದ 2ನೇ ಬಾರಿಗೆ ಅದು ಪ್ರದರ್ಶನ ಇರೋದು. ಹೋದ ತಕ್ಷಣ ಅದನ್ನ ಇಳಿಸಿ ಅದನ್ನು ಲಾರಿ ತಗೊಂಡೋಗ್ತಾರೆ. ಚಾಮುಂಡೇಶ್ವರಿ ಮೂರ್ತಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗುತ್ತೆ. ಚಾಮುಂಡೇಶ್ವರಿ ಬೆಳಿಗ್ಗೆ ಬಂತು, ಅದನ್ನು ಮೆರವಣಿಗೆ ತಗೊಂಡ್ಬಂದು ಪೂಜೆ ಮಾಡಿ ಪ್ರತಿಷ್ಠೆ ಮಾಡ್ತಾರೆ. ಈಗ ಬಂದ ಮೇಲೆ ಮತ್ತೆ ಪೂಜೆ ಮಾಡಿ ಅದು ಸ್ವಸ್ಥಾನಕ್ಕೆ ಹೋಗುತ್ತೆ. ಆದ್ದರಿಂದ ಮತ್ತೆ ವಾಪಸ್ ಅದು ಮೆರವಣಿಗೆ ಹೋಗೋಕ್ಕಾಗಲ್ಲ. ಅದು ಸ್ವಲ್ಪ ತ್ರಾಸವಾಗುತ್ತಲ್ಲ ಸಮಯ. ಅದು ಪ್ರತಿಯೊಂದು ಮತ್ತೆ ಇನ್ನೊಂದು 5 ಕಿಲೋಮೀಟ್ರು ಮೆರವಣಿಗೆ ಮಾಡೋಕ್ಕೂ ಆಗಲ್ಲ. ತಂಡಗಳು ಅಥವಾ ನಡ್ಕೊಂಡು ಹೋಗೋದು ಕೂಡ ದೈಹಿಕವಾಗಿ ಶ್ರಮದಾಯಕವಾದ್ದರಿಂದ ಹೋಗುವಾಗ ಹೊರಟೋಗುತ್ತೆ. ಆನೆಗಳು ಹೊರಟೋಗ್ತವೆ ನಿಧಾನವಾಗಿ. ದೇವತೆಯನ್ನು ಮೂರ್ತಿಯನ್ನು ತಗೊಂಡೋಗಿ ಮತ್ತೆ ದೇವಸ್ಥಾನದಲ್ಲಿ ಇಡ್ತಾರೆ. ಇನ್ನು ಖಾಸಗಿ ದರ್ಬಾರ್ನ ವಿಶೇಷತೆಯ ಕುರಿತು ತಿಳಿಸ್ತಾ ಹೋಗೋದಾದರೆ, ಖಾಸಗಿ ದರ್ಬಾರ್ ಅಂದರೆ ಹೇಗೆ ಬೇಕಾ ಮಾಡ್ಬೋದು. ಈಗ ನೀವು ಒಂದು ದರ್ಬಾರ್ ಮಾಡ್ತೀರಾ, 10 ಜನ ಇರ್ಬೋದು, 30 ಜನ ಇರ್ಬೋದು, 300 ಜನ ಇರ್ಬೋದು. ದರ್ಬಾರ್ ಅಂದರೆ ಏನು ಗೊತ್ತಾ? ರಾಜನ ಆಡಳಿತದ ವೈಖರಿ. ರಾಜ ಸಿಂಹಾಸನ ಮೇಲೆ ಕುಳಿತುಕೊಳ್ತಿದ್ದ, ಅಧಿಕಾರಿಗಳು ಇರ್ತಿದ್ದರು, ಪ್ರಜೆಗಳು ಇರ್ತಾಯಿದ್ದರು. ಪ್ರಜೆಗಳು ತಮ್ಮ ಅಹವಾಲು ಅಥವಾ ತಮ್ಮ ಬೇಡಿಕೆ ಅಥವಾ ತಮ್ಮ ಅಭಿಪ್ರಾಯಗಳು ತಿಳಿಸ್ತಿದ್ದರು. ರಾಜ ಅದನ್ನು ಕೇಳಿಸ್ಕೊಳ್ತಿದ್ದ. ಅವರಿಗೆ ಸಮಾಧಾನವನ್ನು, ಅವರಿಗೆ ಬೇಕಾದ ಪ್ರೋತ್ಸಾಹವನ್ನು ಕೊಡ್ತಿದ್ದ. ಅವರ ಸಮಸ್ಯೆಗಳನ್ನು ಕೇಳ್ತಾ ಇದ್ದ. ಇದು ದರ್ಬಾರ್ ಅಂದರೆ ರಾಜನ. ಅನೇಕ ವೇಳೆ ವಿದೇಶಗಳಿಂದ ಅಥವಾ ಬೇರೆಯವರು ಬಂದು ರಾಜನಿಗೆ ಕಾಣಿಕೆ ಕೊಡ್ತಾಯಿದ್ರು. ಇದು ದರ್ಬಾರು. ನಾನು ನೋಡಿದಾಗ 50ರ ದಶಕದಲ್ಲಿ ದರ್ಬಾರ್ ಮಾಡ್ತಿದ್ದರು. ಅಲ್ಲಿ ಹೋಗೋ ಸಭಿಕರು ಯೂನಿಫಾರ್ಮು ಕರಿ ಕೋಟ್ ಹಾಕ್ಕೊಂಡು ಹೋಗಬೇಕಾಯಿತು. ಭಾಳ ಹಿಂಸೆ ಆಗ್ತಿತ್ತು. ಆಮೇಲೆ ಅಲ್ಲಿ ಸುಮ್ಮನೆ ಸಾಂಪ್ರದಾಯಿಕವಾಗಿ ಕೆಲವು ಚಟುವಟಿಕೆಗಳು ಆದಮೇಲೆ ತಾಂಬೂಲ ಕೊಡ್ತಿದ್ರು ಪ್ರತಿಯೊಬ್ಬರಿಗೂ ಮಹಾರಾಜರು. ಹಾಗೆ ವರ್ಷದಿಂದ ವರ್ಷಕ್ಕೆ ಸಾಂಕೇತಿಕವಾಗಿಬಿಡುತ್ತೆ. ಈಗ ಮಹಾರಾಜರು ಕೂತ್ಕೊಂಡು ಪ್ರಜೆಗಳ ಕಷ್ಟ ಸುಖಗಳನ್ನು ಆಲಿಸೋ ಸಮಸ್ಯೆ ಇಲ್ಲ. ಆದರೆ ಸಾಂಕೇತಿಕವಾಗಿ ಈ ಸತಿ ಖಾಸಗಿ ದರ್ಬಾರ್ ಅಂದರೆ ಕೂತ್ಕೊಳ್ತಿದ್ರು. ಅಲ್ಲಿ ಸಭಿಕರು ಯಾರೂ ಇರ್ತಿರಲ್ಲ. ಕೂತ್ಕೊಂಡು ಸಾಂಕೇತಿಕವಾಗಿ ಧಾರ್ಮಿಕ ಒಂದು ಚಟುವಟಿಕೆ ಮಾಡಿ ಅದನ್ನ ಮುಕ್ತಾಯಗೊಳಿಸ್ತಿದ್ರು. ಅದನ್ನ ಖಾಸಗಿ ದರ್ಬಾರು ಪರಿಸ್ಥಿತಿಗೆ ತಕ್ಕಂತೆ ರಾಜ ಯಾವ ರೀತಿ ಬೇಕಾದಂಥ ಉಪಯೋಗಿಸ್ಬೋದು. ಈಗ ಪ್ರಜೆಗಳು ಬಂದು ರಾಜನನ್ನು ನೋಡಿ ಅವರನ್ನು ಸಂಧಿಸಿ ಚರ್ಚೆ ಮಾಡುವ ಆ ಒಂದು ಸಂದರ್ಭ ಇಲ್ಲ. ಬಟ್ ದರ್ಬಾರ್ ಮಾತ್ರ ಸಾಂಕೇತಿಕವಾಗಿ ಉಳ್ಕೊಂಡು ಬಂದಿದೆ. ಓಕೆ ಸರ್, ಇನ್ನು ಬನ್ನಿ ಮರಕ್ಕೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗಾಗಿ ಬನ್ನಿ ಪೂಜೆಯ ವಿಶೇಷತೆಯನ್ನು ತಿಳಿಸ್ತಾ ಹೋಗೋದಾದರೆ, ಅದು ಆ ಮರ ನಮ್ಮಲ್ಲಿ ಕೆಲವು ಮರಗಳಿಗೆ ವಿಶೇಷವಾದ ಪಾವಿತ್ರತೆ ಇದೆ. ಅಶ್ವತ್ಥ ವೃಕ್ಷ, ಬೇವಿನ ಮರ, ಇದು ಕೂಡ ಒಂದು ಪಾವಿತ್ರತೆಯನ್ನು ಹೊಂದಿದೆ. ಯಾತಕ್ಕೆ ಅಶ್ವತ್ಥ ವೃಕ್ಷಕ್ಕೆ ನಾವು ನಮ್ಮ ದೃಷ್ಟಿಯಿಂದ ಅದು ಪವಿತ್ರವಾದ್ದು, ಶ್ರೇಷ್ಠವಾದ್ದು, ಪೂಜ್ಯವಾದ್ದು. ಆ ಶಮಿ ವೃಕ್ಷದ ಒಂದು ಪೂಜೆ ಮಾಡಿ ಅಲ್ಲಿ ಪಾಂಡವರು ಅಲ್ಲಿ ತಮ್ಮ ಅಸ್ತ್ರಗಳನ್ನಿಟ್ಟಿದ್ದರು, ರಕ್ಷಣೆ ಕೊಡ್ತು. ಅದೊಂದು ದೈವಿ ಒಂದು ಸಂಕೇತ. ಸೊ ಅದು ಪೂಜೆ ಮಾಡಿ ಆ ಎಲೆಯನ್ನು ತಗೊಂಡು ಅದು ಎಲ್ಲರಿಗೂ ಹಂಚಿ ನಾವೆಲ್ಲ ಸ್ನೇಹದಿಂದ ಇರೋಣ, ದ್ವೇಷವನ್ನು ಮರೆತು ಸೌಹಾರ್ದ ಇರೋಣ ಅಂತ ಉತ್ತರ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಆ ಶಮಿ ವೃಕ್ಷ ಎಲೆಗಳನ್ನು ಪರಸ್ಪರವಾಗಿ ಹಂಚಿಕೊಂಡು ಅವರು ಸ್ನೇಹದಿಂದ ಸಂತೋಷದಿಂದ ಇರೋದಕ್ಕೆ ಅದೊಂದು ಸಿಂಬಲ್. ಸೊ ನಮಗೆ ಅದೊಂದು ಪವಿತ್ರವಾದ ವೃಕ್ಷ ಅನ್ನುವ ಒಂದು ನಂಬಿಕೆ ನಮ್ಮಲ್ಲಿ ಬಂದಿದೆ. ಇನ್ನು ಜಂಬೂ ಸವಾರಿ ಆದ ನಂತರದಲ್ಲಿ ಅಂದರೆ ಸುಮಾರು ಒಂದು 7 ಗಂಟೆಗೆ ಬನ್ನಿ ಮಂಟಪದಲ್ಲಿ ಪಂಚಿನ ಕವಾಯತನ್ನು ಕೂಡ ಮಾಡಲಾಗುತ್ತೆ. ಪಂಚಿನ ಕವಾಯತು ಅಂದರೆ ಏನು, ಯಾಕೆ ಆ ಒಂದು ಆಚರಣೆ ಬಂತು, ಅದರ ಹಿನ್ನೆಲೆಯನ್ನು ತಿಳಿಸ್ತಾ ಹೋಗೋದಾದರೆ?
ಪಂಚದ ಕವಾಯತು ಅನ್ನೋದು ಒಂದು ಚಮತ್ಕಾರದ ದೈಹಿಕ ಒಂದು ಸಾಧನೆ, ಬಹಳ ಸುಂದರವಾಗಿರುತ್ತೆ. ಒಂದು ಆ ಪಂಜೆ ಹಿಡ್ಕೊಂಡು ಅವರು ವಿವಿಧವಾದ ಆ್ಯಂಗಲ್ಸಲ್ಲಿ ಕತ್ತಲು ಮಾಡಿ ಅಲ್ಲಿ ಅನೇಕ ಅಕ್ಷರಗಳು ಬರುವಂತೆ ಅನೇಕ ರೀತಿಯ ನೃತ್ಯಗಳಿಂದ ಮಾಡಿದಾಗ ತುಂಬ ಆಕರ್ಷಕವಾಗಿ ಕಾಣುತ್ತೆ. ಅದಾದ ಮೇಲೆ ಮೋಟ್ರ್ ಸೈಕಲ್ ಮೇಲೆ ಈ ತುಂಬ ಅದ್ಭುತವಾದ ಸಾಧನೆಗಳು ಮಾಡ್ತಾರೆ. ಇವು ನಾವು ಎಂದೂ ಕಾಣದೇ ಇರುವ ಒಂದು ವಿಶೇಷಗಳು. ಆ ಮೋಟ್ರ್ ಸೈಕಲ್ ಮೇಲೆ ಮಾಡ್ತಾರಲ್ಲ ವಿಶೇಷವಾದ ಎಕ್ಸಸೈಸಸ್ಸು, ಅವು ನೋಡೋದಕ್ಕೆ ಭಯ ಆಗುತ್ತೆ. ಅಂತಹ ಚಮತ್ಕಾರಗಳು ಎಂಟರ್ಟೈನ್ಮೆಂಟು, ನಮ್ಮ ಜನಕ್ಕೆ ಮನೋರಂಜನೆ ಬೇಕಲ್ಲ, ಅದನ್ನು ಸಾಮಾನ್ಯವಾಗಿ ಗವರ್ನರ್ ಉದ್ಘಾಟನೆ ಮಾಡೋದು. ಇದು ಸಂಪ್ರದಾಯ. ಇದು ಚೀಫ್ ಮಿನಿಸ್ಟರ್ ಬಂದು ಪುಷ್ಪಾರ್ಚನೆ, ಇದು ರಾಜ್ಯಪಾಲರು ಬಂದು ಈ ಕವಾಯತನ ಉದ್ಘಾಟನೆ, ಇವೆಲ್ಲ ಒಂದು ಟ್ರೆಡಿಷನ್ ಬಂದುಬಿಟ್ಟಿದೆ. ಅವು ತುಂಬ ಆಕರ್ಷಕವಾಗಿ ನೋಡೋದಕ್ಕೆ ಅದ್ಭುತವಾಗಿ ಕಾಣುತ್ತೆ. ಸೊ ಇದೇ ದಸರಾ ಅಂದಾಗ ಇಂತಹ ಅನೇಕ, ಇದು ಕ್ಲೈಮ್ಯಾಕ್ಸ್, ಇದು ಅಂತಿಮ ಘಟ್ಟ ಅದು. ಆದ್ದರಿಂದ ಅಂತಹ ಒಂದು ಇದರಿಂದ ಮುಕ್ತಾಯವಾಗಿ ಇದು ಪಟಾಕಿಗಳನ್ನು ಸಿಡಿಸೋದು, ಅದು ಅದು ಕೂಡ ಆಕರ್ಷಕವಾಗಿರುತ್ತೆ. ಹೀಗಾಗಿ ದಸರಾ ಸಮಾಪ್ತವಾಗುತ್ತೆ. ಮುಂದಿನ ವರ್ಷ 26 ದಸರಾಕ್ಕೆ ನಾವು ಕಾಯೋಣ. ನಾನು ಇದು ಬಂದು ಕೂತ್ಕೊಳ್ತೀನಿ ಅಂತ ನಂಬಿದ್ದೀನಿ. ಹೀಗೆ ದಸರಾ ಮತ್ತೆ ಮತ್ತೆ ಬರುತ್ತೆ, ಮತ್ತೆ ಬಂದು ನಾವು ಮತ್ತೆ ದುಷ್ಟ ಪ್ರವೃತ್ತಿಗಳನ್ನೆಲ್ಲ ತ್ಯಜಿಸಿ ದೈವಿ ಶಕ್ತಿಯನ್ನು ಆಹ್ವಾನಿಸಿಕೊಂಡು ನಮ್ಮ ಜೀವನದಲ್ಲಿ ಒಂದು ಶ್ರೇಷ್ಠತೆಯನ್ನು, ಒಂದು ಸಂತೃಪ್ತಿಯನ್ನು, ಸಮಾಧಾನವನ್ನು, ಶಾಂತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗಬೇಕು ಅನ್ನೋದೇ ಧರ್ಮದ ಉದ್ದೇಶ. ಸರ್, ಹಾಗೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಕುಶಾಲು ತೋಪು ಸಿಡಿಸೋದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನಂತ? ಕುಶಾಲು ತೋಪನ್ನು ಸಿಡಿಸ್ತಾರೆ, ಅದು ಕೂಡ ಒಂದು ದಸರಾದ ಭಾಗ ಅಂತ ಹೇಳ್ತಾರೆ. ಯಾವ ಕಾರಣದಿಂದಾಗಿ? ಕುಶಾಲ್ ತೋಪು